ಕೋಲಾರ ಕಿಚ್ಚ ಸುದೀಪ ಸೇನಾ ಸಮಿತಿಯ ಕ್ಯಾಪ್ಟನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಓಕೆ, ನಿಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಮಾಲೂರು ಶಿಶಿ ಅಂತ. ನಮ್ಮ ಈ ಕೋಲಾರ ಕಿಚ್ಚ ಸುದೀಪ ಸೇನಾ ಸಮಿತಿ ಕೋಲಾರ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ. ಇವತ್ತು ಫ್ಯಾನ್ಸ್ ಕ್ರಿಕೆಟ್ ಲೀಗ್ಗೆ ಕ್ಯಾಪ್ಟನಾಗಿ ಬಂದಿದ್ದೀನಿ ಮೇಡಮ್. ಓಕೆ, ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ? ಕ್ರಿಕೆಟ್ ಮ್ಯಾಚ್ ಅಂದರೆ ಎಷ್ಟು ಇಷ್ಟ ನಿಮಗೆ? ಮೇಡಮ್, ನಾವು ಸಣ್ಣ ವಯಸ್ಸಿಂದ ನಮಗೆ ಕ್ರಿಕೆಟ್ ಮ್ಯಾಚ್ ಅಂದ್ರೆ ತುಂಬ ಇಷ್ಟ. ಅವಾಗಿಂದ ನೋಡ್ಕೊಂಡು ಬಂದಿದ್ದೀವಿ, ಆಡ್ಕೊಂಡು ಬಂದಿದ್ದೀವಿ ಸ್ನೇಹಿತರ ಜೊತೆಲ್ಲ. ಆದರೆ ಈ FCLಗೆ ಇದೇ ಫಸ್ಟ್ ಟೈಮ್ ನಾವು ನನ್ನ ತಂಡದ ಜೊತೆ ಬಂದಿದ್ದೀನಿ. ಓಕೆ, ಇದೇ ಫಸ್ಟ್ ಟೈಮ್ ನೀವು ಈ ಒಂದು ಮ್ಯಾಚಲ್ಲಿ ಇದು 11 ಸೀಸನ್ ಆಗಿದೆ FCLಗೆ. ಫಸ್ಟ್ ಟೈಮ್ ಆಗಿ ನಾವು ಕೋಲಾರ ಕಡೆಯಿಂದ ಸುದೀಪ್ ಅಣ್ಣ ಅಭಿಮಾನಿಗಳು ಬಂದಿದ್ದೀವಿ. ಓಕೆ, ಸುದೀಪ್ ಸರ್ ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಸುದೀಪ್ ಅಣ್ಣ ಅಂದರೆ ನಮಗೆ ಒಂಥರ ಶಕ್ತಿ. ಅವ್ರು ನಮಗೆ ಒಂದು ಸ್ಫೂರ್ತಿ. ನಮಗೆ ಅವರು ಪ್ರಾಣಕ್ಕಿಂತ ಹೆಚ್ಚು ಮೇಡಮ್. ಅಭಿಮಾನ ಅಂತಂದರೆ ಅವ್ರ ಸಿನಿಮಾಗಳು ನೋಡ್ಕೊಂಡು ನಾವು ಬಂದಿದ್ದೀವಿ. ಆದರೂ ಸಿನಿಮಾದು ನೋಡಿ ಅಭಿಮಾನಿ ಆದವರು. ಅದರಲ್ಲೂ ಅವ್ರು ಮಾಡ್ತಕ್ಕಂಥ ಸೇವೆಗಳಾಗಿರ್ಬೋದು, ಸಮಾಜ ಸೇವೆಗಳಾಗಿರ್ಬೋದು, ಅದನ್ನೆಲ್ಲ ನೋಡ್ತಾಯಿದ್ರೆ ನಮಗೆ ಇನ್ನೂ ಅಭಿಮಾನ ಹೆಚ್ಚಾಗುತ್ತೆ. ನಾವು ಎಲ್ಲರಿಗೂ ಸಹಾಯ ಮಾಡ್ತಾಯಿದ್ದೀವಿ. ನಮ್ಮ ಟೀಮ್ ಕಡೆಯಿಂದ ನಾವು ಕೈಲಾದಷ್ಟು ನಾವು ಬಡ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆಲ್ಲ ಸೇವೆ ಮಾಡ್ಕೊಂಡ್ಬಂದಿದ್ದೀವಿ ಕೋಲಾರ ಕಡೆಯಿಂದ. ಓಕೆ ಓಕೆ. ಸೊ ಮೊದಲನೇ ವರ್ಷದ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಯಾವ ಥರ ಟೆನ್ಷನ್ ಆಗ್ತಾ ಇದೆಯಾ? ಹೇಗಿದೆ, ಹೇಗೆ ಅನಿಸ್ತಾ ಇದೆ ನಿಮ್ಮ ಫೀಲಿಂಗ್ಸ್? ಟೆನ್ಷನ್ ಆಗ್ತಿದೆ, ಇಲ್ಲಂತಿಲ್ಲ. ಯಾಕಂದರೆ ಸುಮಾರು ಎಲ್ಲ 11 ಟೀಮ್ ಇದೆ. ಎಲ್ಲ ನೋಡ್ತಾ ಇದ್ರೆ ಚೆನ್ನಾಗಿದ್ದಾರೆ. ಫಸ್ಟ್ ಟೈಮ್ ನಾನು ಟೀಮ್ ಕರ್ಕೊಂಬಂದಿದ್ದೀನಿ ಕೋಲಾರಿಂದ. ಆಡೋಣ, ಎಲ್ಲ ಒಂದು ಹೆಲ್ತಿ ಕಾಂಪಿಟೇಷನ್ ಇದೆ ಇದರಲ್ಲಿ. ಆಡ್ತೀವಿ ಮೇಡಮ್. ಬಿಕಾಸ್ ಏನಂದರೆ ಆಲ್ರೆಡಿ ಈಗ 8 ವರ್ಷದಿಂದ ಆಡಿರೋರು ಇದ್ದಾರೆ, 11 ವರ್ಷ ಅಂದರೆ ಈಗ 11 ವರ್ಷದ್ದು. ಸೊ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇದ್ದಾರೆ, 5 ಇಯರ್ಸಿಂದ ಆಡಿರೋರು ಇದ್ದಾರೆ. ಅವರಿಗೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸ್ವಲ್ಪ ಟಫ್ ಅನ್ಸುತ್ತಾ ನಿಮಗೆ? ಇಲ್ಲ, ಟಫ್ ಅಂತ ಅನ್ಸಲ್ಲ. ಯಾಕಂದರೆ ನಮ್ಮ ಜೊತೆ ಇರತಕ್ಕಂಥ 11-15 ಜನ ನಮ್ಮದಿನ ಆಟಗಾರರಿದ್ದಾರೆ. ಅವರೆಲ್ಲರೂ ಆಡ್ಕೊಂಡೇ ಬಂದಿರೋರು. ಸ್ವಲ್ಪ ಒಂಚೂರು ವೇರಿಯೇಷನ್ ಆಗುತ್ತೆ, ಬಟ್ ನಾವು ಕಾಂಪಿಟೇಷನ್ ಕೊಡ್ತೀವಿ. ನಾವು ಕೋಲಾರದಿಂದ ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಸೊ ನಿಮ್ಮ ಕೋಲಾರ ಭಾಗದಲ್ಲಿ ಎಷ್ಟು ಸಪೋರ್ಟ್ ಇದೆ ನಿಮಗೆ? ನಮ್ಮ ಕೋಲಾರ ಭಾಗದಲ್ಲಿ ಅಂದರೆ ಕೋಲಾರ ಸುದೀಪ್ ಅಣ್ಣ ಅಭಿಮಾನಿಗಳು ನಮ್ಮದು ಕೋಲಾರ ಇದೆ, ಮತ್ತು ಮಾಲೂರು ಇದೆ, ಬಂಗಾರಪೇಟೆ ಟೀಮ್ ಇದೆ. ನಮ್ಮದು ಕೋಲಾರಲ್ಲಿ 3 ಟೀಮ್ ಇದೆ. ನಮ್ಮದು ಶ್ರೀನಿವಾಸಪುರದಲ್ಲೂ ಟೀಮ್ ಇದೆ, ಬಟ್ ಇನ್ನೂ ಟೀಮ್ ಮಾಡಿಲ್ಲ ನಾವು. ಬಟ್ ನಮ್ಗೆ ಎಲ್ಲ ಕಡೆಯಿಂದನೂ ಸಪೋರ್ಟ್ ಇದೆ ಮೇಡಮ್. ಓಕೆ ಓಕೆ. ಈ ಸಾರಿ FCL ಸೀಸನ್ 11 ಆನಂದ್ ಸ್ಪೋರ್ಟ್ಸ್ ಇಂಡಿಯಾನಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ. ಸೊ ನಮ್ಮ ಎಲ್ಲ ಮ್ಯಾಚ್ಗಳು ಕೂಡ ಲೈವ್ ಸ್ಟ್ರೀಮ್ ಆಗುತ್ತೆ. ಅದ್ರ ಬಗ್ಗೆ ಹೇಗೆ ಅನ್ಸುತ್ತೆ? ಸ್ಟಾರ್ಟಿಂಗ್ ನಮಗೆ ಇದು ಕೇಳಿ ನಮ್ಗೆ ತುಂಬ ಖುಷಿ ಆಯ್ತು. ನಮಗೆ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಟೀಮ್ ಒಂದು ಚಾನಲ್ ನಮಗೆ ಲೈವ್ ಸ್ಟ್ರೀಮ್ ಕೊಡ್ತಿದೆ ಅಂತ ಗೊತ್ತಾದ್ಮೇಲೆ ತುಂಬ ಖುಷಿ ಆಯಿತು. ನಾವೆಲ್ಲ ಗಲ್ಲಿ ಕ್ರಿಕೆಟ್ ಆಡಿದವ್ರು ನಾವೆಲ್ಲ. ಇವತ್ತವರೆಗೂ ನಾವು ಯಾವುದೇ ಒಂದು ಟೂರ್ನಮೆಂಟಲ್ಲೂ ಅಷ್ಟು ಕಾಣಿಸ್ಕೊಂಡಿಲ್ಲ. ಬಟ್ ಇದರಲ್ಲಿ ಏನೋ ಲೈವಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಮೊಬೈಲಲ್ಲೂ ನೋಡಿಲ್ಲ, ನಾವು ಎಲ್ಲೂ ನೋಡಿಲ್ಲ. ಫಸ್ಟ್ ಟೈಮ್ ನಾವು TV ಒಂದು ಆ ಚಾನಲ್ ಕಡೆಯಿಂದ ಬರ್ತಾಯಿದ್ದೀವಿ ಅಂದರೆ ನಮಗೊಂಥರ ತುಂಬ ಖುಷಿ ಆಗ್ತಿದೆ. ಬಟ್ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಕಡೆಯಿಂದ ಅದು ಇನ್ನೂ ಒಳ್ಳೆ ಮಟ್ಟದಲ್ಲಿ ಇನ್ನೂ ಬೆಳೆಯುತ್ತೆ ಇದು ಚಾನಲ್. ಇದು ಮೊದಲನೇ ವರ್ಷದ ಎಕ್ಸ್ಪೀರಿಯನ್ಸ್ ಓಕೆ ಚೆನ್ನಾಗಿದೆ ಅಂತ ಹೇಳಿದ್ರಿ. ಸೊ ಭರತ್ ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಭರತ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈ ಥರ ಟೀಮಲ್ಲಿ ಸುದೀಪಣ್ಣ ಟೀಮ್ ನಾವು ಬರ್ತಾಯಿದ್ದೀವಿ ಅಂದ ತಕ್ಷಣ ಅವ್ರ ಖುಷಿಯಿಂದ ಬನ್ನಿ ಟೀಮ್ ತೊಗೊಂಡ್ಬನ್ನಿ ಮಾಡೋಣ ಅಂತ ಹೇಳಿದ್ರು. ಬಟ್ ಈ ಸುದೀಪಣ್ಣ ಟೀಮ್ಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವರು ಭರತ್ ಅವರು ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವರು ಫುಲ್ಲು ಸ್ಟ್ರಗಲ್ ಮಾಡ್ತಾಯಿದ್ದಾರೆ. ಈ 12 ಟೀಮ್ನು ಪಾಪ ಗೊತ್ತಲ್ವ ಹೆಂಗೆ ಮೇಂಟೆನೆನ್ಸ್ ಮಾಡಬೇಕಂತ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವರೊಬ್ಬರೇ ಸಾಥ್ ಕೊಟ್ಕೊಂಡು ಅವ್ರಿಗೆ ನಿಮ್ಮ ಕಡೆಯಿಂದ, ಆನಂದ್ ಕಡೆ ಚಾನಲ್ ಕಡೆಯಿಂದ, ಮತ್ತು ಇನ್ನೂ ಕೆಲವು ಸ್ಪಾನ್ಸರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಚೆನ್ನಾಗಿ ಮಾಡ್ಕೊಂಬರ್ತಾರೆ ಮೇಡಮ್. ಅವ್ರಿಗೂ ಒಳ್ಳೇದಾಗುತ್ತೆ. ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ದೊಡ್ಡ ಮಟ್ಟದಲ್ಲಿ ಅವರು ಟೂರ್ನಮೆಂಟ್ಗಳು ಮಟ್ಟದಲ್ಲಿದ್ದಾರೆ. ಯಾಕಂದರೆ ಎಲ್ಲ ಫ್ಯಾನ್ಸ್ನ ಸೇರಿಸೋದು ಸುಲಭ ಮಾತಲ್ಲ. ಇವತ್ತು ನಾವು 12 ಟೀಮ್ ಹೊಂದಿದ್ದೀವಿ ಅಂತಂದರೆ ನಾವು ನೆಕ್ಸ್ಟು ಇನ್ನೂ ಹೆಚ್ಚಾಗುತ್ತೆ ಇವೆಲ್ಲ. ಓಕೆ ಓಕೆ. ಸೊ ಇದೇ ತಿಂಗಳು 27-28ಕ್ಕೆ ಮ್ಯಾಚ್ ಇದೆ. ನಿಮಗೆ ಹಾಗೂ ನಿಮ್ಮ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್.